ಅಜ್ಜಿ, ಇಲ್ಲಿಗೆ ತುಮಕೂರು ಕಡೆಗೆ ಬಸ್ ಬರ್ತವೆ, ಹತ್ಕೊಂಡು ಹೋಗ್ಬಿಡೋಣ ಎಲ್ಲರೂ. ಅಲ್ಲ ಕಣತೆ, ಹೆಂಗೂ ಬೆಂಗಳೂರಿಗೆ ಬಂದಿದ್ದೀವಿ. ಕಬ್ಬನ್ ಪಾರ್ಕು, ರಾಜ್ಕುಮಾರ್ ಸಮಾಧಿ, ಪುನೀತ್ ರಾಜ್ಕುಮಾರ್ ಸಮಾಧಿ ಅವನ್ನೆಲ್ಲ ನೋಡ್ಕೊಂಡು ಹೋಗೋಣ ಕಣತೆ. ತಿರುಗಿ ನಾವು ಯಾವತ್ತು ಬರ್ತೀವೋ ಏನೋ ಗೊತ್ತಿಲ್ಲ, ಏನೇನು ಸಿಗ್ತೈತೆ ಎಲ್ಲ ನೋಡ್ಕೊಂಡು ಬೈದಾಗ ತಕ್ಕನ ಹೋಗೋಣ ಕಣತೆ. ನಮ್ಮ ಅಪ್ಪನು ಗೌಡ್ರಿಗೂ ಹಂಗನ್ನು ತಿರ್ಗಿ ಆಮೇಲೆ ಕರಗಿರ್ಕೊಂಡು ಹೊಲ್ಟಾರು, ನಮ್ಮನ್ನೆಂದು ಕರ್ಕೊಂಬರಲ್ಲ. ಹೆಂಗೂ ಬಂದಿದ್ದೀವಿ ಬೆಂಗಳೂರಿಗೆ, ಕಬ್ಬನ್ ಪಾರ್ಕ್ ಹೋಗಿ ಆಮೇಲೆ ಏನೇನೋ ನೋಡ್ಕೊಂಡು ಹೋಗೋಣ ಹೇಳತ್ತೆ. ಏನು ಗೌಡ್ರೆ, ಏನು ಮಾಡೋಣ ಇವಾಗ? ಸುಶೀಲಮ್ಮ ಹೆಂಗೂ ಉಳ್ಳ ಬೆಂಗಳೂರಿಗೆ ಬಂದಿದ್ದೀವಿ, ಅದು ಇದು ನೋಡ್ಕೊಂಡು ಹೋಗೋಣ. ಲಾಲ್ ಬಾಗು, ಕಬ್ಬನ್ ಪಾರ್ಕು, ರಾಜ್ಕುಮಾರ್ ಸಮಾಧಿ, ಪುನೀತ್ ರಾಜ್ಕುಮಾರ್ ಸಮಾಧಿ, ಇಸ್ಕಾನು, ಅದು ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತೈತೆ ನಮ್ಮ ಮಗ. ಏನು ಮಾಡೋಣ ಗೌಡ್ರೆ? ಶೀನಪ್ಪ ಏನು ಮಾಡೋಣ? ಇವ ಅಮ್ಮ ನೋಡಿ ಬಾರಮ್ಮ ಹೋಗೋಣ ಸುಮ್ಮನತ್ತ. ಯಾತು ಬೇಡ, ಕಬ್ಬನ್ ಪಾರ್ಕುನು ಬೇಡ, ಲಾಲ್ ಬಾಗುನು ಬೇಡ, ಊರಿಗೆ ಹೋಗಂ ಬರ್ರಿ. ತಿರ್ಗಾ ನಾವೆಂದು ಬರ್ತೀವೋ ಏನೋ ಬೆಂಗಳೂರಿಗೆ. 7 ವರ್ಷಕ್ಕೊಂದ್ಸಲಿ ನಾವು ಬರೋದು ಬೆಂಗಳೂರಿಗೆ. ನಾವು ಬಂದಿದ್ದೀವಿ ಹೆಂಗೂ, ಅದು ಇದು ನೋಡ್ಕೊಂಡು ಹೋಗಿದ್ರೆ ಏನಾಗೋದು? ಬೈದ ಆಗತ್ತಕ್ಕನ ನೋಡ್ಕೊಂಡು ಹೋಗೋಣ ಹೇಳು ಗೌಡ್ರೆ. ಹೋಗೋಣ ಕಣ್ರಿ ಗೌಡ್ರೆ. ಲಾಲ್ ಬಾಗು, ಕಬ್ಬನ್ ಪಾರ್ಕು, ಇಸ್ಕಾನ್ ಟೆಂಪಲ್ಲು, ತಿರ್ಗಾ ರಾಜ್ಕುಮಾರ್ ಸಮಾಧಿ, ಪುನೀತ್ ರಾಜ್ಕುಮಾರ್. ನಾನು ಪುನೀತ್ ರಾಜ್ಕುಮಾರ್ ಸಮಾಧಿ ನೋಡೇ ಇಲ್ಲ ಗೌಡ್ರಿ. ಹೋಗಿ ಬರೋಣ ಬಿಡ್ರಿ, ಬೈದಾಗತ್ತಕ್ಕ ಇನ್ನೇನು ಮಾಡೋದು? ಅಲ್ಲ ಕಣಿ, ನೀನೇನು ಕಾಲೇಜ್ಗೆ ಹೋಗೋ ಹುಡುಗಿನೇನೆ, ನಾನು ನೀನು ಇಬ್ರು ಪಾರ್ಕ್ನ ಕೈ ಹಿಡ್ಕೊಂಡು ಓಡಾಡೋಕ್ಕೆ ಬೇಡ, ನಡಿಯ ಓದ್ತಾಕೈತಿ. ನನ್ನ ಕಷ್ಟ ನನಗೆ ಹಾಕಾಯ್ತಿ ಇಲ್ಲಿ. ಏನು ಮಾಡೋದಪ್ಪ ಇವಾಗ? ಬರೀ ಕಾಲೇಜ್ಗೆ ಹೋಗೋ ಹುಡುಗಿಯರೇನಲ್ಲ ಕೈ ಹಿಡ್ಕೊಂಡು ಓಡೋದು, ಯಾಕಲ್ಲ? ಗಂಡ ಹೆಂಡತಿ ಕೈ ಹಿಡ್ಕೊಂಡು ಓಡಾಡಬಾರ್ದೆ ಅಂತ ನೀ ತರಲೆ ಮಕ್ಕನ ಬಿಸಾಕ ಹಿಡ್ಕೊಂಡು. ಗೌಡ್ರೆ ಬರ್ರಿ ಹೋಗಿ ಬರೋಣ. ಹೆಂಗೂ ನಮ್ಮ ಮಗನು ಆಸೆ ಪಡ್ತಾ ಇದ್ದಾಳೆ ಯಾಕನ. ಈಗೇನು ಸುಮ್ಮನೆ ಹಂಗೆ ಅಡ್ಡಾಡ್ಕೊಂಡು ಬೈಯಾಗತ್ತ ಕೈ ಇದ್ದೋಗಂ ಬರ್ರಿ. ಗೌಡ್ರೆ ನನ್ನ ಕಷ್ಟವೇ ಇವ್ರಿಗೆ ಅರ್ಥ ಆಗ್ತಿಲ್ಲ ಗೌಡ್ರೆ. ನನಗೆ ಬಾಯಿ ಪಿಟ 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 ಅಂತೈತಿ, ಎಣ್ಣೆ ಯೋಟೊತ್ತಿ ಕುಡಿತೀನೋ ಅಮ್ಮಂಗೆ ಆಗ್ಬಿಟ್ಟೈತೆ ಗೌಡ್ರೆ. ಇವ್ರಿಗೆ ಪಾರ್ಕ್ ನೋಡೋ ಚಿಂತೆ, ಕಬ್ಬನ್ ಪಾರ್ಕು, ಲಾಲ್ ಬಾಗ್ ಹೋಗೋ ಚಿಂತೆ. ನನಗೆ ಒಂದಿಟ್ಟು ಎಣ್ಣೆ ಬಾಯಕ್ಕೆ ಹೋದ್ರು ಸಾಕಾಯ್ತಪ್ಪ ಅಮ್ಮಂಗೆ ಆಗೈತಿ. ಏನು ಮಾಡೋಣ ಗೌಡ್ರಿ ಇವಾಗ? ಅದೇನು ಆಮೇಲೆ ನೋಡ್ಕೊಂಡ್ರೆ ಆತು, ನಡಿಯಲ್ಲ. ಯಾಕೆ ಹೆಣ್ಮಕ್ಳೆಲ್ಲ ಇಷ್ಟಪಟ್ಟೇವೆ, ಕರ್ಕೊಂಡು ಹೋಗೋದು ನಡಿಯಲ್ಲ. ಆತು ನಡಿಯ ಯಮ್ಮ, ನಡಿ ಹೋಗೋಣ. ಕಬ್ಬನ್ ಪಾರ್ಕ್ ಹೋಗೋದು ನಡಿ ಇವಾಗ. ಅತ್ತೆ, ಕಬ್ಬನ್ ಪಾರ್ಕ್ ಹೋಗ್ಬೇಕಂತ ನಡಿ ನಡಿ ಹೋಗೋಣ. ಪುಟ್ರಂಗಜ್ಜಿ ಅವರೇ, ನಾನು ಹೊರಡ್ಲ ಇನ್ನ. ಅಮ್ಮಯ್ಯ, ರಾಧಮ್ಮ ಬಾರಮ್ಮ ನಮ್ಮ ಜೊತೆಗೆ. ಬಂದು ಬೈಗ ಆಗತ್ತಕ್ಕನ ಕಬ್ಬನ್ ಪಾರ್ಕ್ ಎಲ್ಲ ನೋಡ್ಕೊಂಡು ಹೋಗೋಣ ಬಾರಮ್ಮ. ಇಲ್ಲ ಕಣ್ ಪುಟ್ರಂಗಜ್ಜಿ, ನನಗೆ ಕೆಲ್ಸಗಳಿದೆ ಜಾಸ್ತಿನೇ, ನಾನು ಹೋಗ್ಬೇಕು. ನೀವು ನೋಡ್ಕೊಂಡು ಹೋಗ್ರಿ ಆರಾಮಾಗಿ. ಲಾಲ್ ಬಾಗು, ಕಬ್ಬನ್ ಪಾರ್ಕು, ವಿಧಾನಸೌಧ, ಹೈಕೋರ್ಟು, ಲೈಬ್ರರಿ ಎಲ್ಲ ಒಂದೇ ತಗ ಇದ್ದಾವೆ. ಆರಾಮಾಗಿ ನೋಡ್ಕೊಂಡು ಹೋಗ್ರಿ. ಈಗ ಒಂದು ಕೆಲಸ ಮಾಡಿರಿ, ಈಗ ಜಾಲಹಳ್ಳಿ ಕ್ರಾಸ್ನಾಗೆ ಇಲ್ಲಿ ಮೆಟ್ರೋ ಸ್ಟೇಷನ್ ಐತಿ, ಮೆಟ್ರೋ ಹತ್ಬಿಡ್ರಿ ಸೀದಾನ. ಮೆಟ್ರೋ ಹತ್ತಿ ಕಬ್ಬನ್ ಪಾರ್ಕ್ಗೂ ಮೆಟ್ರೋ ಐತಿ, ಅಲ್ಲೋಗಿ ಇಳಿದು ಬಿಡ್ರಿ. ಆತೇಳೆ ಅಮ್ಮಯ್ಯ, ಹಂಗೆ ಮಾಡ್ತೀವಿ. ಅಲ್ಲ ಮಣಿ, ನೀನು ನಮ್ಮ ಜೊತೆಗೆ ಬಂದಿದ್ರೆ ಚೆನ್ನಾಗಿರೋದೇನು? ಇಲ್ಲ ಅಜ್ಜಿ, ನನಗೆ ಚೂರು ಕೆಲಸ ಐತೆ, ಇಲ್ಲ ಅಂದಿದ್ರೆ ನಾನು ಬತ್ತಿದ್ದೆ ನಿಮ್ಮ ಜೊತೆಗೆ. ಆಯಿತು ಬಿಡಿ, ಇನ್ಮೇಲೆ ಬತ್ತಾ ಹೋಗ್ತಾ ಇರೋಣ. ನನಗೂ ಟೈಮ್ ಆಗುತ್ತೆ. ನಾನು ಇಲ್ಲಿ ಬಸ್ ಬರ್ತವೆ, ನಾನು ಹತ್ಕೊಂಡು ಹೋಗ್ತೀನಿ, ನೀವು ಹುಷಾರಾಗಿ ಹೋಗ್ರಿ. ಆಯ್ತು ಕಣಮ್ಮ. ಬೈ ಹೋಗು ಹೆಂಗ? ಆಯ್ತು ಕಣ್ ಪುಟ್ರಂಗಜ್ಜಿ. ಲೇ ಸೀನಾ, ಎಲ್ಲಲ್ಲ ಈಗ ಜಾಲಹಳ್ಳಿ ಕ್ರಾಸ್ನಿಂದ ಕಬ್ಬನ್ ಪಾರ್ಕಿಂಗ್ ಮೆಟ್ರೋ ಇದಾವಂತಲ್ಲ, ಎಲ್ಲಲ್ಲ ಹೋಗೋದು? ಬಾರಮ್ಮ, ನಾನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ರೋಡ್ನಾಗ ನಿಂತ್ಕೊಂಡು ಎಲ್ಲೆಲ್ಲ ಮೆಟ್ರೋ ಅಂತಂದರೆ ರೋಡ್ನಾಗ ಬರ್ತವೆ ಮೆಟ್ರೋ. ಅಲ್ಲಿ ನಡಿ, ಸ್ಟೇಷನ್ನಿಗೆ ನಡಿ ಹೋಗೋಣ, ಮೆಟ್ರೋ ಸ್ಟೇಷನ್ಗೆ. ನೋಡತ್ತೆ, ಇದೇ ಕಣತ್ತೆ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ನು. ಎಲ್ಲಿ ಗೌಡ್ರೆ? ನಮ್ಮ ಸೀನಾ ಪೆತ್ತೋದ ಬರಲಿಲ್ವೇ? ಎಲೆ ಅಲ್ಲಿ ನೀವು ನಡೀರಿ ಗೌಡ್ರೆ, ಬತ್ತೀನಿ ಒಂದ ಮಾಡಿ ಬತ್ತೀನಿ ಅಂತ ಹೋದ್ನಮ್ಮ. ಎತ್ತೋದ್ನೋ ಏನೋ, ಆಗಲೇ ಬಾಯಿ ಬೇರೆ ಪೀಟ ಪೀಟ ಅಂತಿತ್ತು ಅಂದ. ಎಲ್ಗೋದ್ನೋ ಏನು ಕತ್ತಿ, ನನಗೆ ಅದೇ ದಿಗ್ಲಾಗ್ಬಿಟ್ಟೈತೆ ಪುಟ್ರಂಗಜ್ಜಿ. ಅವನು ಅನಿಷ್ಟ ಬುದ್ಧಿ ಎಲ್ಲಿ ಬಿಡ್ತಾನೆ ಹೇಳು? ನಾಯಿ ಬಾಲು ದೆಬ್ಬೆ ಕಟ್ಟದಂಗೆ ಅವನು ಬುದ್ಧಿ. ಎಲ್ಗಾರ ಹೋಗಿತ್ತಾಗ ಬಂದಿತ್ತಾಗ ನಾನು ನ್ಯಾಯವಾಗಿರ್ಬೇಕು ಅಂಬಲ್ಲ ಅಪ್ಪರ್ ನನ್ನ ಮಗ. ಮಮ್ಮಿ, ಓ ಮೈ ಡಿಯರ್ ಸುಶೀಲಾ, ಡೋಂಟ್ ವರಿ, ಐ ವಿಲ್ ಬಿ ದೇರ್. ನಾನು ಎಲ್ಲಿಗೂ ಹೋಗಿಲ್ಲ, ಯಾರು ಗಾಬರಿ ಆಗೋಕೆ ಹೋಗಬೇಡಿ. ಸೀನಾ, ನಿಧಾನಕ್ಕೆ ಮಾತಾಡಲ್ಲ, ಯಾಕರೆ ಹೊಡಿ ಕಿರಿಸ್ತೀಯ?
ಏನು ನಿಮ್ಮೂರು ಕೆಟ್ಟೋತೇನಲ್ಲ ಇದು? ಮೆಟ್ರೋ ಸ್ಟೇಷನ್ನು 4 ಜನ ಓಡಾಡ್ತಿರ್ತಾರೆ. ಬಾಯಿಗೆ ಬಂದಂಗೆ ಮಾತಾಡಬೇಡ ನೀನು, ಕ್ಯಾಕರು ಸುಗಿತಾರೆ ಅಷ್ಟೇನ. ಹಾಂ ಅಂದ್ರೆ ಒಟ್ಟು ನಿಧಾನಕ್ಕೆ ಮಾತಾಡು. ಟಿಕೆಟ್ ತಗೊಂಬಂದು ನೀನು ಲಾಲೆ ಹೋಗಿ. ಯಮೋ ಅಲ್ಕಣಮ್ಮ, ಯಾಕಮ್ಮ ಹಿಂಗೆ ಬೈತೀಯ ನನ್ನ? ನಾನೇನೋ ನಗ್ಸಾರ್ಕಂಗೆ ಮಾತಾಡಿರೆ ಹಾಂ ನನ್ನ ಮೇಲೆ ಜಗಳಕ್ಕೆ ಬಚ್ಚಲ್ಲಮ್ಮ. ನಾನೇ ಕುಡ್ದಿಲ್ಲ ಹೇಳಮ್ಮ, ಯಾಕಂಗೆ ಮಾತಾಡ್ತೀಯ? ಕುಡ್ದಿಲ್ದೆ ಹೆಂಗೆ ತೊತ್ತೋದ್ಲು ಮಾತಾಡ್ತಾರೆ ಕಣ. ಹಾಂ ನಿಂತ್ಕೊಂಡ್ರೆ ನೋಡ್ರಿ ಗೊತ್ತಾಗಲ್ವೇ? ಅಳೆ ಕೊಡೆ ನಿಂತ್ಕೊಂಡೀಚ. ಹಾಂ ನೀನು ಅವಳಷ್ಟೊತ್ತು ಬುದ್ಧಿ ನನಗೇನು ತೋರ್ಸಕ್ಕೆ ಬರಬೇಡಿ ಇಲ್ಲಿ. ಹಾಂ ನಾಟಕಗಾರ ನನ್ನ ಮಗ ನೀನು ಮೊದ್ಲೇನ? ಇಲ್ಲ ಕಣಮ್ಮ, ವಾಸನೆನಾದ್ರೂ ಬರ್ತೈತೆ ನೋಡಮ್ಮ. ನಾನು ಕುಡ್ದಿದ್ದೀನೇನಮ್ಮ? ಕುಡ್ದಿಲ್ಲ ಕಣಮ್ಮ ನಾನು. ಥೋ ಆತ ಬಿಡ್ಬಿಟ್ರಂಗಜ್ಜಿ, ಅವ್ನು ಕುಡ್ದಿಲ್ಲ ಅಂತ ಹೇಳ್ತಾನೆ ಅಂತಾನೆ. ಏ ಸೀನಾ ಹುಡುಗರ ಟಿಕೆಟ್ ತಗೊಂಬ, ಹೋಗಲ್ಲ ಒತ್ತಾಕೈತು ಹೋಗೋಣ. ಟಿಕೆಟ್ ಆಲೇ ತಂದಿದ್ದೀನಿ ಗೌಡ್ರಿ. ಹಾಂ ಈಗ ಜಾಲಹಳ್ಳಿ ಕ್ರಾಸ್ನಿಂದನೇ ಕಬ್ಬನ್ ಪಾರ್ಕಿಗೆ ಹೋಗ್ಬೇಕು ಅಂದರೆ ಒಂದೇ ಟ್ರೈನ್ ಇಲ್ಲ. ಹಾಂ ನಾವು ಜಾಲಹಳ್ಳಿ ಕ್ರಾಸ್ನಾಗ ಹತ್ಕೊಂಡು ಮೆಜೆಸ್ಟಿಕ್ನಾಗ ಇಳಿಬೇಕು. ನಾವು ಹೋಗೋದು ಗ್ರೀನ್ ಲೈನು, ತಿರ್ಗಾ ಅದು ಪರ್ಪಲ್ ಲೈನ್ಗೆ ಹತ್ಬೇಕು ನಾವು. ತಿರ್ಗಾ ಮೆಜೆಸ್ಟಿಕ್ನಾಗ ಇಳ್ಕೊಂಡು ಮೆಜೆಸ್ಟಿಕ್ನಿಂದನೇ ಕಬ್ಬನ್ ಪಾರ್ಕಿಗೆ ಐತೆ ಟ್ರೈನು, ಅದ್ರಾಗ ಹೋಗ್ಬೇಕು. ಹಾಂ ಬರ್ರಿ ಹೋಗೋಣ, ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಕಣತಿ ನಮ್ಮ ಅಪ್ಪ ಕುಡಿಲಿಲ್ಲ ಅಂದರೆ ಎಂಥ ಚಂದ ಕಾಣ್ತೈತಲ್ವೇ? ಹಾಂ ನೋಡಿ ಎಲ್ಲ ತಿಳ್ಕೊಂಡೈತಿ ಸೀನಪ್ಪ. ನಂಗೆ ಅಪ್ಪನ ಕುಡಿದಾಗ ನೋಡೋಕ್ಕೆ ಒಂಥರ ಕಣಂಗೆ ಆನಂದ ಕಾಣತ್ತೆ. ಆ ಅಪ್ಪ ಅಂದ್ರೆ ನನಗೆ ಬೋಲಿ ಇಷ್ಟ. ನೀನು ಹಿಂಗಂದು ಒಂದೇ ಕಣೆ ಅಮ್ಮಣ್ಣಿ, ಅವ್ನು ತಿಕ್ ಮ್ಯಾಕ್ ಹೋಗಿರೋದು. ಬಾ, ನನ್ನ ಮಗ ಯಾವಾಗಲೂ ಚೆನ್ನಾಗಿ ಇರೋದು. ನೀನು ಮದುವೆ ಆದಮೇಲೆ ಇನ್ನೂ ಚೆನ್ನಾಗಾಗ್ಯವನೆ. ಬಾ ಬಾ ಹೋಗೋಣ ಕಬ್ಬನ್ ಪಾರ್ಕು ಬಾರಮ್ಮ. ನಿನ್ನ ಗಂಡನ ಜೊತೆ ಓಡಾಡಿ ಅಂತ ಬಾರಮ್ಮ. ಈಗೇನಲ್ಲಿ ಅಲ್ಕಣತೆ ಜಾಲಹಳ್ಳಿ ಕ್ರಾಸ್ನಿಂದ ಇಲ್ಲಿ ಕಬ್ಬನ್ ಪಾರ್ಕಿಗೆ ಮೆಟ್ರೋದಾಗ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಹಂಗೊತ್ತಿ ಹಿಂಗೆ ಇಳ್ದಂಗಾತು ಸುಯ್ ಅಂತ ಅಲ್ವೇ? ಹಾಂ ಒಂದಿಟ್ಟು ಕುಲ್ಕಲ್ಲ ನೊಡ್ಗಲ್ಲ ಎಂತ ಚಂದಕ್ಕೆ ಬರ್ತೈತೆ ಕಣತಿ. ಇಲ್ಲ ಹೂ ಕಣೆ ಅಮ್ಮಯ್ಯ, ನಾನು ಹಂಗೆ ಹೊಂದ್ಕೊಂಡೆ. ಅಲ್ಲದು ಮಾಡಿರೋದು ನೋಡಿ ಅಮ್ಮಯ್ಯ, ಹಂಗಿಲ್ಲ ಅಕ್ಕ ಹಾಕು. ಹಾಂ ನೆಲ್ದಾಗ ಹೋಗಂಗಿಲ್ಲ, ಮ್ಯಾಲ ಹೋಗ್ತೈತಿ. ಎಲ್ಲೂ ಯಾತ ಟ್ರಾಫಿಕ್ಕು ಗೀಪಿಕ್ಕು ಹೋಗಂಗಿಲ್ಲ, ಹಂಗೆ ಹೋಗಿ ಹಿಂಗೆ ಬರ್ತೈತಿ. ಅಲ್ಲಿ ಕಡೆ ಅಮ್ಮಯ್ಯ ಮೊದಲು ಜನವೇ ಹೋಗ್ತಿರ್ಲಿ ಅಂತ. ಇವಾಗ ನೋಡಿ ಖಾಲಿ ತಕ್ಕ ಜಾಗಿಲ್ಲ ಮೆಟ್ರೋದಾಗೆ. ಮೊದಲು ದುಡ್ಡಿರೋರು ಹೋಗ್ತಾರೆ ಎಂಬರು. ನಮ್ಮೂರಾಗ ಮಾತಾಡೋರಲ್ಲ, ಮೆಟ್ರೋದಾಗ ಹೋಗ್ಬೇಕು ಅಂದರೆ ಜಾಸ್ತಿ ದುಡ್ಡು ಅಂಬರು. ಇವಾಗ ಎಲ್ಲರೂ ಅದ್ರಾಗೆ ಹೋಗ್ತಾರೆ. ಪಾಪ ಇನ್ನೇನು ಮಾಡ್ಯಾರ ಹೇಳು? ಕೆಲ್ಸಕ್ಕೆ ಪಲ್ಸಕ್ಕೆ ಹೋಗೋರು ದೂರಕ್ಕೆ ಮೆಟ್ರೋದಾಗೆ ಹೋಗ್ತಾರೆ. ಟ್ರಾಫಿಕ್ಕು ಗೀಪಿಕ್ನಾಗೆ ಒದ್ದಾಡ್ಯಾರ ಯಾರು ಅಂತ ಅಲ್ವೇನೆ ಅಮ್ಮಣಿ? ಏ ಪುಟ್ರಂಗಜ್ಜೆ, ಇಲ್ಲೇ ನಿಂತ್ಕೊಂಡು ಮಾತಾಡ್ತೀರಾ ಒಳಗಿಳಿಕ್ ಹೋಗ್ತೀರಾ? ಹಾಂ ಹೇಳೇ ಅದೇ ಮೆಟ್ರೋದಾಗ ಬಂದ್ವಲ್ಲ ಗೌಡ್ರೆ, ಅದಕ್ಕೆ ನಾನು ನಮ್ಮ ಅಮ್ಮಣ್ಣಿ ಮಾತಾಡ್ತಿದ್ವಿ. ಬರ್ರಿ ಹೋಗೋಣ. ಎಲ್ಲ ಹೋಗೋದು ಒಳಕ್ಕೆ. ಲೇ ಸೀನಾ, ಇಲ್ಲಿ ನನಗೂ ಒಂದು ರೋಡ್ ಪರ್ಪಟ್ ಹಾಕೈತ್ ಕಣ್ಲ ಗೇಟು. ಬರ್ಲ ಅದೆಲ್ಲಿ ಕರ್ಕೊಂಡೋಗಿ ಬರ್ಲ. ಬರದಿ ನಮ್ ತೆರಳುವೆ ಗೌಡ್ರೆ, ಕಬ್ಬನ್ ಪಾರ್ಕಿಗೆ ಬರದಿ ನಮ್ ತೆರಳುವೆ. ಆಹಾ, ಈಗ ನನಗೆ ಫುಲ್ ಖುಷಿ ಆಗ್ಬಿಡ್ದಪ್ಪ. ಹಾಂ ಯಾಕಂದ್ರೆ ನೆನ್ನೆಯಿಂದ ಒಂದು ರೋವಷ್ಟು ಬಿಟ್ಕೊಂಡಿರಲಿಲ್ಲ, ಈಗ ಒಂದಿಷ್ಟು ಖುಷಿ ಆಗ್ಬಿಟ್ಟೈತಿ. ಹಾಂ ಗೌಡ್ರೆ, ನಾನು ಕರ್ಕೊಂಡು ಹೋಗ್ತೀನಿ. ಬರೀ ಗೌಡ್ರೆ, ನೀವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ನೋಡ್ತೇನೆ ರೀ ಗೌಡ್ರೆ, ನೋಡ್ತೀರ ಅವ್ನು ಮಾತಾಡೋ ಮಾತುಗಳನ್ನ? ಹಾಂ ಅವ್ನು ಅಲ್ಲಿ ನೋಡಿದ್ರೆ ಮೆಟ್ರೋ ಸ್ಟೇಷನ್ ನಗ್ಸಾರ್ಕಂಗೆ ಆಡ್ದಿ ಅಂತಾನೆ. ಇಲ್ಲಿ ನೋಡ್ರಿ ಅಲ್ಲೇ ತೊತ್ತೋದ್ಲು ಮಾತಾಡ್ತಾನೆ. ಇವ್ನ ನಂಬೇಕೋ ಬಿಡ್ಬೇಕೋ ಹೇಳ್ರಿ ಗೌಡ್ರೆ ನೀವರ? ಚಾಕೂರ್ ಸುಗಿರಿ ಮಕ್ಕ ಲೋಪರ್ ನನ್ನ ಮಗನ್ನ. ಎಲೆ ಹೋಗ್ಲಿ ಬಿಡ್ಬಿಟ್ರಂಗಜ್ಜ ಅತ್ತ. ಅವನು ಆಡ್ದಂಗೆ ನೀನು ಯಾಕೆ ಆಡ್ಚ? ಹಾಂ ಜನವೆಲ್ಲ ನಮ್ಮನ್ನೇ ನೋಡ್ತಾರೆ. ಓಲಿ ಬಿಡಿಗ. ಲೇ ಸೀನಾ ಬರ್ಲ, ಕರ್ಕೊಂಡೋಗಿ ಬರ್ಲ. ಎಲ್ಲಿ ಎಂಟ್ರೆನ್ಸ್ ಎಲ್ಲ ಇರೋದು ಇದಕ್ಕೆ? ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಆಡುವೆರೆಲ್ಲ ಹಾಯಾಗಿ. ಗೌಡ್ರೆ, ನಾನಿರುವುದೇ ನಿಮಗಾಗಿ, ತಲೆಗೆಡಿಸ್ಕೋಬೇಡ್ರಿ. ಕಬ್ಬನ್ ಪಾರ್ಕು ಮೂಲೆ ಮೂಲೆನೂ ನನಗೆ ಗೊತ್ತೈತಿ, ನೀವು ತಲೆಗೆಡಿಸ್ಕೋಬೇಡ್ರಿ. ಒಂದಾನೊಂದು ಕಾಲದಲ್ಲಿ ನಾನು ಬಂದಿದ್ದೆ ಕಬ್ಬನ್ ಪಾರ್ಕಿಗೆ. ಎಲ್ಲ ನೋಡಿದ್ದೀನಿ. ಫಾಲೋ ಮೀ ಗೌಡ್ರೆ, ಮೈ ಡಿಯರ್ ಮಾಮ್, ಮೈ ಡಿಯರ್ ವೈಫ್, ಯು ಮಸ್ಟ್ ಫಾಲೋ ಮೀ. ಫಾಲೋ ಮಾಡಿ, ನಾನು ಮುಂದೆ ಹೋಗ್ತೀನಿ.
ಜಾಗ ಬಿಡ್ರಿ ಗೌಡ್ರೆ. ನೋಡ್ರಿ ಗೌಡ್ರೆ, ಇದೇ ಕಬ್ಬನ್ ಪಾರ್ಕ್ ಪ್ರವೇಶ ದ್ವಾರ, ಎಂಟ್ರೆನ್ಸ್ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಏನು ಇದನ್ನ ಟಿಕೆಟ್ ಚಾರ್ಜ್ ಏನು ಮಾಡಲ್ಲ ಗೌಡ್ರೆ, ಫ್ರೀ. ಓಡಾಡೋಕ್ಕೆ ಫ್ರೀ ಐತೆ, ಹೋಗಿ ಬರ್ಬೋದು ಗೌಡ್ರೆ. ಈ ಕಬ್ಬನ್ ಪಾರ್ಕ್ ಬಗ್ಗೆ ನಿಮಗೆ ಗೊತ್ತಾ? ಏಮ್ಮ, ಏ ಸುಶೀಲ, ನಿಮ್ಗೆ ಯಾರಿಗಾನ ಗೊತ್ತಾ ಕಬ್ಬನ್ ಪಾರ್ಕ್ ಅಂದ್ರೇನು, ಯಾಕೆ ಮಾಡಿದ್ರು, ಎಲ್ಲ ಐತೆ, ಇದೆಲ್ಲ ಗೊತ್ತಾ ನಿಮಗೆ? ಲೇ ಸೀನಾ, ನಾನು ಕಬ್ಬನ್ ಪಾರ್ಕ್ನಾಗ ಯಾವಾಗ ಒಂದ್ಸಲಿ ಬಂದಿದ್ದೆ ಕಳ್ಳ ಅವಾಗ. ಆದರೆ ಇದು ಎಲ್ಲ ಏನು ಎತ್ತ ಅಂಬೋದೆಲ್ಲ ಗೊತ್ತಿಲ್ಲ. ಅಂದ್ರೆ ಮರವು ಕಣ, ಅವಾಗ ಯಾವಾಗಲೂ ಬೈದು ನಿಮ್ಮಂಗಿದ್ದಾಗ ನಾವು ಬಂದಿದ್ದು, ಆಮೇಲೆ ಏನು ಬರೋಕ್ಕೆ ಹೋಗಿಲ್ಲ. ಹೇಳೋದೇನು ಗೌಡ್ರೆ? ಹೇಳ್ತೀನಿ ಕೇಳ್ರಿ. ನಾವು ಯಾವುದೇ ಒಂದು ಜಾಗಕ್ಕೆ ಹೋಗ್ಬೇಕು ಅಂದ್ರೂ, ಯಾವುದೇ ಒಂದು ಪ್ರವಾಸಿ ಸ್ಥಳಕ್ಕೆ ಹೋಗ್ಬೇಕು ಅಥವಾ ಟೂರಿಸ್ಟ್ ಪ್ಲೇಸ್ಗೆ ಹೋಗ್ಬೇಕು ಅಂದ್ರೂ ಅದ್ರದ್ದು ಮಾಹಿತಿ ನಾವು ಮೊದಲು ತಿಳ್ಕೊಂಡಿರ್ಬೇಕು. ಸುಮ್ಮನೆ ನಾವು ಹೋಗ್ಬಿಟ್ರೆ ಅದ್ರ ಗಂಧ ಗಾಳಿನೇ ಗೊತ್ತಾಗಲ್ಲ. ಈಗ ಉದಾಹರಣೆ ಹೇಳ್ತೀನಿ ಅಂತ ತಿಳ್ಕೊಳ್ಳಿ. ಈಗ ಹಂಪೆ ನೋಡೋಕೆ ಹೋಗ್ತೀವಪ್ಪ ನಾವು, ಹಂಪೆ ನೋಡೋಕೆ ನಾವು ನೀವೆಲ್ಲ ಓದ್ವಿ ಅಂತ ಇಟ್ಕೊಳ್ರಿ. ಅಲ್ಲಿ ಹೋಗ್ತೀವಿ, ಆಡು ಹಂಪೆ ಎಲ್ಲ ಹರಿದೋಗಿರೋದು ಮುರಿದೋಗಿರೋದು ಕಾಣ್ತೈತಿ. ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಏನು ಗೊತ್ತು ಅಲ್ವಾ? ಏನು ಅರ್ಥ ಆಗಲ್ಲ. ಸುಮ್ಮನೆ ಹೋಗಿ ನೋಡ್ಕೊಂಬಂದ್ರಿ. ಅದ್ರ ವಾಸ್ತುಶಿಲ್ಪ ಏನು, ಕಲೆ ಏನು, ಸಾಹಿತ್ಯ ಏನು, ಯಾವ ರಾಜರು ಸ್ಥಾಪನೆ ಮಾಡಿದ್ರು, ಈ ದೇವಸ್ಥಾನಗಳನ್ನೆಲ್ಲ ಯಾವ ರಾಜರು ಕಟ್ಟಿದ್ರು ಎಂಬ ಮಾಹಿತಿ ನಮಗೆ ಗೊತ್ತಿದ್ರೆ ಸಂಕ್ಷಿಪ್ತವಾಗಿ ಎಲ್ಲನೂ ಅರ್ಥ ಆಗುತ್ತೆ ಎಂಬುದು ನನ್ನ ಒಂದು ಉದ್ದೇಶ ಗೌಡ್ರೆ. ಅದೇ ರೀತಿ ಕಬ್ಬನ್ ಪಾರ್ಕ್ಗೂ ಒಂದು ಮಾಹಿತಿ ಇದೆ, ಇದಕ್ಕೂ ಇತಿಹಾಸ ಇದೆ. ಅದ್ರ ಬಗ್ಗೆ ಮಾಹಿತಿ ಬೇಕಲ್ವಾ? ಹೇಳ್ತೀನಿ ಕೇಳ್ರಿ.